ಇದಕ್ಕೆ ಮೇಲ್ಪಟ್ಟ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಇದಕ್ಕೆ ನೀವು ಸ್ಪಂದಿಸಬೇಕು. ಸ್ಪಂದಿಸ್ಲಿಲ್ಲಪ್ಪ ಅಂತಂದ್ರೆ ಈ ಹೋರಾಟ ಇನ್ನೂ ಸಣ್ಣದೈತಿ. ದೊಡ್ಡ ಮಟ್ಟಕ್ಕೆ ಹೋಗೋ ಥರ ನೀವು ಮಾಡಬೇಡ್ರಿ. ದೊಡ್ಡ ಮಟ್ಟಕ್ಕೆ ಹೋಯ್ತಪ್ಪ ಅಂತಂದ್ರೆ ನಿಮ್ಮ ಆಫೀಸ್ನೊಳಗೆ ನೀವು ಕೆಲಸ ಮಾಡ್ಬೇಕಂದ್ರೂ ಮುಂದಿನ ಪರಿಸ್ಥಿತಿ ಗಂಭೀರ ಆಗಿರ್ತೈತಿ ಅಂತ ನಾ ಇಲ್ಲಿ ಎಚ್ಚರಿಕೆ ನೀಡ್ತೀನಿ. ಎಚ್ಚರಿಕೆ ನೀಡುವ ಮೂಲಕ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಆ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳು ಆ ಕುಟುಂಬದ ಶಾಪ ನಿಮಗೆ ತಟ್ಟೋಕಿನ ಮುಂಚೆಕೆನೆ ನೀವೇನಪ್ಪ ಅಂತಂದ್ರೆ ಎಚ್ಚೆತ್ಕೊಂಡು ಆ ರಸ್ತೆ ಅಗಲೀಕರಣ ಮಾಡ್ರಿ. ಮುಂದೆ ಸಂಭವಿಸ್ತಕ್ಕಂಥ ದುರ್ಮರಣಗಳನ್ನು ನಿಲ್ಲಿಸುವಂತ ನೀವು ಕೆಲಸ ಮಾಡ್ಲಿಲ್ಲಪ್ಪ ಅಂತಂದ್ರ ಇಲ್ಲಿಂದ ನಾವು ನಿಮ್ಮ ಆಫೀಸ್ ಬರೋದು ಭಾಳ ಹೊತ್ತಾಗಲ್ಲ. ಮತ್ತೆ ನಾನು ನಮ್ಮಲ್ಲಿರ್ತಕ್ಕಂಥ ಪ್ರಜಾಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡ್ತಿದ್ದೀನಿ. ಕೂಡಲೇ ನಿಮಗೆ ಸಂಬಂಧಪಟ್ಟ ಮೇಲೇರಿಗೆ ನೀವು ಆದೇಶ ಮಾಡಿ ಅವ್ರಿಗೆ ನೀವು ಬಿಡೋಕೆ ಹೋಗ್ಬೇಡ್ರಿ. ಬೇಕಿದ್ರೆ ನೀವು ಬಂದು ನಿಮಗೆ ಸ್ಪಂದಿಸ್ಲಿಲ್ಲ ನಮಗೆ ಬಂದು ಹೇಳ್ರಿ, ನಾವೆಲ್ಲರೂ ಸೇರಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಇದರಲ್ಲಿ ರಾಜಕೀಯ ಬೇಡ, ಏನು ಬೇಡ. ಯಾಕಂತಂದ್ರೆ ಒಂದು ಜೀವ ಹೋಗಿದ್ದಪ್ಪ ಅಂತಂದ್ರೆ ಯಾರು ರಾಜಕೀಯ ವ್ಯಕ್ತಿನೂ ಬಂದು ಕೊಡಲ್ಲ, ಯಾರನ್ನೂ ಬಂದು ಕೊಡಲ್ಲ. ಅದಕ್ಕೆ ಮುಂದೊಂದು ದಿನ ಜೀವಗಳು ಹೋಗ್ಬಾರ್ದಪ್ಪ ಅಂತಂದ್ರ ನಾವೆಲ್ಲರೂ ಕೂಡಿಗೆಸಿ ಒಗ್ಗಟ್ಟಿನಿಂದ ಮಾಡಿದಾಗ ನಮ್ಮ ಮನೆ ಕುಟುಂಬ ಹೋಗಲ್ಲ, ಮುಂದಕ್ಕೆ ಬಿಡಲ್ಲ. ಆ ರೀತಿ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗ್ತದಂತ ಈ ಸಂದರ್ಭ ಹೇಳ್ತಾ, ಅದಕ್ಕೆ ಸಮಯ ಅಭಾವದಿಂದ ನಾವು ಹೆಚ್ಚಿಗೆ ಮುಂದಿನ ದಿನಮಾನಗಳೇ ನಾವೆಲ್ಲ ರೆಡಿ ಇದೀವಿ. ನೀವೇನ ಬೇಕಾದ್ರೆ ಮಾಡ್ರಿ, ನೀವೇನು ಒಳಗಾರ ಹಾಕ್ರಿ, ನೀವೇನಾರು ಇದು ಮಾಡ್ರಿ ಗೊತ್ತಿಲ್ಲ. ನಮ್ಮ ಸಾರ್ವಜನಿಕ ಪರವಾಗಿ ನಮ್ಮ ಜನ ನಾವು ಯಾರು ನಮ್ಮ ಮಕ್ಕಳು ಇವು ಸತ್ತಾರ ಇಲ್ಲಿಗೆ ಕೊನೆ ಆಗ್ಬೇಕು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಡೆವಲಪ್ಮೆಂಟ್ಗಳಾಗ್ಯಾವ, ರೋಡ್ಗಳ ಹಳ್ಳಿಗಳು ಏನೇನೋ ಹಳ್ಳಿಗಳು ಇದಾವ. ಏನು ಕಾನೂನು ಅಲ್ಲಿ ಒಂದು ನಮಗೊಂದು ಸಂವಿಧಾನ ಬೇರೆ ಅದ, ಈ ನಮ್ಮ ಭಾಗಕ್ಕೊಂದು ಬೇರೆ ಇಲ್ಲ. ಎಲ್ಲ ಸಂವಿಧಾನ ಎಲ್ಲ ಸಾರ್ವಜನಿಕ ಪರವಾಗಿರ್ತದ, ದೇಶದ ಸಂವಿಧಾನ ಅನ್ವಯಿಸ್ತದ. ಯಾಕೆ ಕಾಲದಾಗ ಇನ್ನು ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ರೂ ಇನ್ನೂ ನಾವು ರೋಡಿಗೆ, ನೀರಿಗೆ, ಸಿಸಿಗೆ, ಮಕ್ಕಳು ಸ್ಕೂಲ್ ಎಜುಕೇಶನ್ಕ ನಮ್ಮ ಶಿಕ್ಷಕರು ಬೇಕು, ಕಟ್ಟಡಗಳು ಬೇಕು, ಸ್ಕೂಲ್ ಬೇಕು, ಶೌಚಾಲಯ ಬೇಕು, ನೀರು ಬೇಕಂತ ಇನ್ನೂ ಪರದಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ದುರಂತ. ನಾವೇನು ಪಾಪ ಮಾಡಿವ ಗೊತ್ತಿಲ್ಲ. ಅದಕ್ಕೆ ತಾವು ದಯವಿಟ್ಟು ಈ ಸಂಘಟನೆ ಮುಖಾಂತರ ಗುರುಗಳ ಮುಖಾಂತರ ಹೇಳೋದಿಷ್ಟೇ, ನಮ್ಮ ಜನ ಜಾಗೃತರಾಗಬೇಕು. ನಮ್ಮ ಜನ ಏನಪ್ಪ ಅಂದ್ರೆ ಸಂಘಟಿತರಾಗಿ ಒಗ್ಗೂಡಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಕೇಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸಬೇಕು. ನಮ್ಮ ಹಕ್ಕು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಏನು ಇವತ್ತು ನಮ್ಮ ಹೋರಾಟ, ನಮ್ಮ ಸಾರ್ವಜನಿಕ ಪರವಾಗಿ ನಾವು ಕೇಳ್ತಕ್ಕಂಥ ಸಂವಿಧಾನ ಪ್ರತಿಯೊಬ್ಬ ಸ್ವಾತಂತ್ರ್ಯವಾಗಿ ಎಲ್ಲರಿಗೂ ಕೂಡ ಹಕ್ಕಾದ. ತಾವು ದಯವಿಟ್ಟು ಒಗ್ಗಟ್ಟಿನ ಬಲ ಅದ. ಮುಂದಿನ ದಿನಮಾನಗಳು ಯಾವುದೇ ಪ್ರಭಾವಿ ನಾಯಕಿ ಸಂಬಂಧಪಟ್ಟ ಯಾರೇ ಇದ್ರು ಕೂಡ ಅವ್ರಿಗೆ ಹೋಗಿ ನಾವು ಎದಿ ಮೇಲೆ ಅಂಗಡಿ ಕೇಳ್ತಕ್ಕಂಥ ತಾಕತ್ತ ಮನಸ್ಥಿತಿ ನಾವು ಅದನ್ನ ಬೆಳೆಸಬೇಕು, ರೂಢಿ ಮಾಡಿಕೊಳ್ಳಬೇಕು. ಯಾಕಂದ್ರೆ ಕೆಲಸ ಮಾಡಿದ್ರೆ ಹೇಳ್ಬೇಕು, ಜನಪ್ರತಿನಿಧಿ ಆದವರು ಅವ್ರೇನು ದೇವರಲ್ಲ. ಜನಪ್ರತಿನಿಧಿ ಆದರೂ ಅವ್ರೇನು ನಮ್ಗೇನು ಎಲ್ಲ ಇದು ಮಾಡಲ್ಲ. ಅವರು ನಮ್ಮನೆ ಪ್ರತಿಯೊಂದು ಊರು, ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಯಾಕೆ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಆಫೀಸಲ್ಲಿ ಎಲ್ಲರಿಗೆ ಸಮನಾಗಿ ನೋಡ್ತಕ್ಕಂಥ, ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕನಾಗಿ, ಎಂಪಿನಾಗಿ ಆಯ್ಕೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೀವಿ. ಅದಕ್ಕೆ ದಯವಿಟ್ಟು ಯಾರು ಕೂಡ ಈ ಹೋರಾಟದಿಂದ ಹಿಂಜರಿಯಕ್ಕೆ ಹೋಗ್ಬೇಡ್ರಿ. ಈಗ ಸಮಯ ಅಭಾವದಿಂದ ಪಾಪ ಎಲ್ಲ ಸಾರ್ವಜನಿಕರು ತೊಂದರೆ ಆಗತ್ತ. ಅದಕ್ಕೆ ನಾನು ಯಾರು ಮಾತನಾಡಲು ಅವಕಾಶ ಮಾಡಿಕೊಡ್ತಾನೆ. ಇವತ್ತೆ ನಮಗೆ ಬಹಳ ನೋವಿನ ಸಂಗತಿ, ಬಹಳ ಅಂದ್ರೆ ಬಹಳ ನೋವಿನ ಸಂಗತಿ. ನಮ್ಮ ತಿಂತಿಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊನ್ನೆ ನಡೆತಕ್ಕಂಥ ಘಟನೆ ನೋಡಿದ್ರೆ ಅದು ನಮಗಿನ್ನೂ ಮರ್ತಿಲ್ಲ. ಎಂಥ ಘಟನೆ ನಡೀತು ಅಂತಂದರೆ ಬಹಳ ಅಂದ್ರೆ ಬಹಳ ದೊಡ್ಡ ಘಟನೆ. ಆ ಸಂದರ್ಭದಲ್ಲಿ ಮೊನ್ನೆ SP ಸಾಹೇಬ್ರ ಹತ್ರ ನಾವು ಕೆಲವು ಜನ ಹೋದ್ವಿ. ಅವತ್ತೆ ಸಾಹೇಬ್ರು ಬಂದಿದ್ರು, SP ಸಾಹೇಬ್ರು ಬಂದ ಸಂದರ್ಭದಲ್ಲಿ ಸರ್ ಈ ರೀತಿಯಲ್ಲಿ ಆಗಿದೆ ಸರ್, ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತ ಸಾಹೇಬ್ರು ಹೇಳಿದ್ರು. ಎರಡು ಬಾರಿ ನಾವು ಇದ್ರ ಬಗ್ಗೆ ನಾವು ವರದಿ ಸಲ್ಲಿಸಿದ್ದೇವೆ, ಆಗ್ತದೆ ಅಂತ ಹೇಳ್ತಾರ ಅಂತ ಹೇಳಿದ್ರು. ಸರಿ ಸರ್, ದಯವಿಟ್ಟು ನಾವು ನಿಮ್ಮ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವರಿಗೆ ನಮ್ಮ ಸ್ಫೂರ್ತಿಯನ್ನು ಕೊಟ್ಟರು. ಅದಾದ ನಂತರ ಒಬ್ಬರು ಸಹೋದರರು, ಪೊಲೀಸ್ ಇಲಾಖೆಯಲ್ಲಿ ಒಬ್ಬರು ಸಹೋದರರು, ಹೆಸರು ಹೇಳಲ್ಲ, ಅವರು ನಮಗೊಂದು ಮಾತು ಹೇಳಿದ್ರು. ಸಂಘ ಸಂಘಟನೆಗಳು ಇದ್ರಿಲ್ಲ, ನೀವೆಲ್ಲರೂ ಯಾವ್ದಾವುದಕ್ಕೋ ಸ್ಟ್ರೈಕ್ ಮಾಡ್ತೀರಿ, ಆದ್ರೆ ಇಂಥ ಘಟನೆ ನಡೆದಂತಂದ್ರೆ ಯಾಕೆ ಸ್ಟ್ರೈಕ್ ಮಾಡಲ್ರಿ, ನೀವು ಎದಕ್ಕೆ ಬರ್ತಾನೆ ನಿಮ್ ಜಾಗದ ಅಂತ ಹೇಳಿ ಬೈದ್ರು ನಮ್ಗೆ. ಖಂಡಿತ ಸರ್ ಅಂತಂದ್ರೆ ಅವತ್ತೇ ಮಾಡ್ಬೇಕಂತ ಹೇಳಿ ನಾವು ಆಲೋಚನೆ ಮಾಡಿದೇವೆ. ಆದ್ರೆ ಕಾರಣಾಂತರದಿಂದ ಮುಂದೆ ಬಂತು. ಈ ಸಂದರ್ಭದಲ್ಲಿ ಮತ್ತೆ ನಾವು ನಿನ್ನೆ ಸಂದರ್ಭದಲ್ಲಿ ಹೋಗಿ ನಾವು ಸಾಹೇಬ್ರಿಗೆ ಬೆಟ್ಟದ CPI ಸಾಹೇಬ್ರಿಗೆ ಬೆಟ್ಟದ PI ಸಾಹೇಬ್ರಿಗೆ ಬೆಟ್ಟದ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರು. ಆದ್ರೆ ಕಾನೂನು ವ್ಯಾಪ್ತಿ ಮೀರಬಾರ್ದು ಅಂತ ಹೇಳಿದ್ರು. ನಾವು ಸರ್ ಶಾಂತಿಯುತವಾಗಿ ನಾವು ಮಾಡ್ತೀವಿ ಅಂತ ಹೇಳಿ, ಯಾರು ವಿರುದ್ಧವಲ್ಲ. ಮೊನ್ನೆ ಸತ್ತಿರ್ತಕ್ಕಂಥ ಘಟನೆ ನೋಡಿದ್ರೆ ಮನಸ್ಸು ಪ್ರತಿಯೊಬ್ಬೊಬ್ಬರಿಗೆ ಕರಳು ಕಿತ್ತು ಬರ್ತಾರೆ.
ಒಂದೇ ಕುಟುಂಬದವರು 9 ಜನ ಸತ್ರು. ಎಂತ ದುರಂತ ಇದು. ಅದಕ್ಕೋಸ್ಕರವಾಗಿ ನಮಗೂ ಏನಂತಂದ್ರೆ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥವರಿಗೆ ತ್ರಾಸ ಮಾಡಬಾರ್ದು, ಇಲ್ಲೆಲ್ಲ ಸ್ಟ್ರೈಕ್ ಮಾಡಬಾರ್ದು ಅಂತ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಈ ರೀತಿಯಲ್ಲಿದೆ. ಇದು ಎಲ್ಲ ಆಗ್ಬೇಕಾದ ಕಾರಣ ಮುಖ್ಯ ಏನಂತಂದ್ರೆ ರಸ್ತೆ ಅಗಲೀಕರಣ ಆಗಿಲ್ಲ. ಯಾಕಾಗಿಲ್ಲ? ಹತ್ತಿಗೂಡ್ರಿಂದ ಲಿಂಗ್ಸೂರಿಗೆ ಆಗ್ತದ ಅಂತಾರೆ, ಪೇಪರ್ ಬರ್ತದ, ಓದ್ತೀವಿ, ಆಗ್ತದ ಅಂತಾರೆ. ಯಾವ್ದು ಇಲ್ಲಿವರೆಗೆ ಆಗಿಲ್ಲ. ಇದೆಂತ ದುರಂತರಿದು. ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಗತಿಸಿದ್ರು ಇನ್ನೂ ನಮಗೆ ರಸ್ತೆಗಳು ಆಗ್ತಿಲ್ಲ ಅಂತಂದ್ರೆ ಇದು ಶೇಮ್. ಯಾಕೆ ಈ ತರ ಆಗ್ತದೆ ಅಂತಕ್ಕಂಥದ್ದು ನಮಗೆ ಬಹಳ ನೋವಿನ ಸಂಗತಿ ಆಗ್ತದೆ ಬಂಧುಗಳೇ. ಅದಕ್ಕೋಸ್ಕರವಾಗಿ ಹೇಳ್ತಿದ್ದೀವಿ, ಪ್ರಾಧಿಕಾರದವರಿಗೆ ದಯವಿಟ್ಟು ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆದಷ್ಟು ಬೇಗನೆ ಬಂದು ಇದು ಏನಾದ ಎಂತಾದಂತ ನೀವು ಪರಿಶೀಲನೆ ಮಾಡಿ, ನೀವು ಯಾವ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸ್ತಿರೋ ಕೇಂದ್ರ ಸರ್ಕಾರ ಒಪ್ಪಿಸ್ತಿರೋ ನಮಗೆ ಬೇಕಾಗಿಲ್ಲ. ಸ್ಥಳೀಯ ಶಾಸಕರು ಸಹ ಮೊನ್ನೆ ಬಂದು ಅವರು ಸಹ ನೋವು ತೋಡ್ಕೊಂಡ್ರೆ ಸಾಲದು. ದಯವಿಟ್ಟು ನೀವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳ್ಬೇಕಂತೇಳಿ ಈ ಮುಖಾಂತರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಅದೇ ಪ್ರಕಾರ ದರ್ಶನಪುರ ಸಾಹೇಬ್ರವ್ರು ನಿನ್ನೆ ಬಂದ್ರು, ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೀಗೆ ಬೆಂಗಳೂರಿಗೆ ಹೋದ್ರು ಅಂತ ಅನಿಸ್ತದೆ. ಬಂದ್ರು ನಿನ್ನೆ. ಸರ್ ನೀವು ನಮ್ಮ ಜಿಲ್ಲೆದವ್ರು ಸರ್, ನಮ್ಮ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡ್ರಿ. ಫಸ್ಟ್ ಅಧಿಕಾರಿ ಶಾಶ್ವತ ಅಲ್ಲ, 5 ವರ್ಷ ಆದ್ಮೇಲೆ ಮತ್ತೆ ಹೋಗ್ಬಿಡ್ತಿದ್ದು. ಆದ್ರೆ ಇನ್ನಷ್ಟು ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದಿರತಕ್ಕಂಥದ್ದು ಮನಸ್ಸನ್ನು ನೀವು ಮಂದೊಂಡ್ಕೊಳ್ಬೇಕಂತೇಳಿ ನಾನು ಈ ಮುಖಾಂತರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತೆ ಸಂಸದರು IAS ಅಧಿಕಾರಿಗಳವರು ಕುಮಾರನಾಯಕ್ ಸಾಹೇಬರು IAS ಅಧಿಕಾರಿ ಅವರು ರಿಟೈರ್ಡ್ ಆಗಿ ಸಂಸದರಾಗಿದ್ದಾರೆ. ದಯವಿಟ್ಟು ಸಾಹೇಬ್ರೆ, ನಿಮ್ಮನ್ನ ಎಲೆಕ್ಷನ್ ಸಮಯದಲ್ಲಿ ಬಂದ ಸಮಯದಲ್ಲಿ ನಾವು ಮುಖ ನೋಡಿದೀವಿ ಸರ್, ನಾವು ಇಲ್ಲಿವರೆಗೆ ನೋಡಿಲ್ಲ. ದಯವಿಟ್ಟು ಇದು ನಾವು ಯಾರು ವಿರುದ್ಧ ಅಲ್ಲ. ನಮಗೆ ಏನಂತ ಮೊನ್ನೆ ತೀರ್ಕೊಂಡ್ರೆ 9 ಜನರು ಯಾರು ಒದ್ದಿಂದಲೇ ನೀವೇನು ಅವರು ಜೀವ ತಂದು ಕೊಡಕ್ಕೆ ಆಗ್ತದ? ಈ ಒಂದು ಕಾರ್ಯಕ್ರಮಕ್ಕೆ